ಆ್ಯಂಡ್ ಜೈನ ನನ್ನ ಸೆಟ್ಟಲ್ಲೇ ಮೀಟ್ ಮಾಡಿದ್ದು. ಸೊ ದೇರ್ ಇಸ್ ಅ ಸ್ಪಾಂಟೇನಿಯಸ್ ಕನೆಕ್ಷನ್ ಅಂತ ಹೇಳ್ತಾರಲ್ಲ, ಐ ಕುಡ್ ಸೆನ್ಸ್ ದಟ್. ಐ ಬಿಲೀವ್ ಅ ಲಾಟ್ ಇನ್ ಎನರ್ಜೀಸ್, ಸೊ ಐ ಕುಡ್ ಸೆನ್ಸ್ ಅ ಲಾಟ್ ಆಫ್ ಗುಡ್ ಎನರ್ಜೀಸ್ ಇನ್ ದ ಸೆಟ್. ಆ್ಯಂಡ್ ಸಾಕಷ್ಟು ಜನ ನನ್ನ ಮಿತ್ರರು ಕೂಡ, ಅಂದರೆ ಸ್ನೇಹಿತರು ಇದರಲ್ಲಿ ಭಾಗಿಯಾಗಿದ್ದಾರೆ. ಮಂಜು ಆಗಿರ್ಬೋದು, ಯೋಗಿ ಅವರು ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈ ಫ್ರಮ್ ಮೆನಿ ಇಯರ್ಸ್ ನೌ. ಆ್ಯಂಡ್ ತುಂಬಾ ಖುಷಿ ಕೊಟ್ಟಿದೆ ಈ ಪಾತ್ರ. ಆ್ಯಂಡ್ ದ ಎಂಟೈರ್ ಸೆಟ್, ದ ಪ್ರೊಡಕ್ಷನ್ ಟೀಮ್, ದ ಪ್ರೊಡ್ಯೂಸರ್ಸ್, ಸುಪ್ರಿಯಾ ದಿ ಪ್ರೊಡಕ್ಷನ್ ಆ್ಯಂಡ್ KRG ಸ್ಟುಡಿಯೋಸ್ ಆ್ಯಂಡ್ ಚಂದ್ರು ಸರ್ ಅಮೇಝಿಂಗ್ ಕ್ಯಾಪ್ಚರ್ಸ್. ತುಂಬ ಬಹಳ ಚೆನ್ನಾಗಿ ಎಲ್ಲರೂ ಕಾಣ್ತೀವಿ. ಐ ಥಿಂಕ್ ಪಾತ್ರಕ್ಕೆ ಕರೆಕ್ಟಾಗಿ ಲುಕ್ಡ್ ದ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ಜಗನ್ರಾಜ್ ಅವ್ರ ಜೊತೆ ಸಾಕಷ್ಟು ಕಪಲ್ ಆಫ್ ಪ್ರಾಜೆಕ್ಟ್ಸ್ ಇರ್ತಾರೆ. ವಿವೇಕ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕನ್ಸೀವಿಂಗ್ ದಿಸ್ ಕ್ಯಾರೆಕ್ಟರ್ ಆ್ಯಂಡ್ ಪ್ರೊಜೆಕ್ಟಿಂಗ್ ದ ವೇ ಇಟ್ ಹ್ಯಾಸ್ ಟು ಲುಕ್. ಎಲ್ಲರಿಗೂ ಧನ್ಯವಾದಗಳು. ನಮಗಾಗಿ ಇಲ್ಲಿಗೆ ಬಂದು ನಿಮ್ಮ ಸಮಯವನ್ನು ಕೊಟ್ಟಲಿಕ್ಕೆ ಬಹಳ ಬಹಳ ಥ್ಯಾಂಕ್ ಯು. ಹಾಗಾಗಿ ಈಗ ಜರ್ನಿ ಸ್ಟಾರ್ಟ್ ಆಯಿತು. ಜರ್ನಿ ಸ್ಟಾರ್ಟ್ ಆದಮೇಲೆ ಅದಕ್ಕಿಂತ ಮುಂಚೆ ಒಂದು ಸುಮ್ಮನೆ ಫ್ಲಾಶ್ ಬ್ಯಾಕ್ ಹೋದರೆ, ಒಂದು 5 years 6 years ಬ್ಯಾಕ್ ಸಂಜೆ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅಂತ ಈಗ ಲರ್ನ್ ಸಮಥಿಂಗ್ US ಹೋದರು. ಆವಾಗ ನೋಡಿದ್ದು ಲಾಸ್ಟ್. ಅದಾದಮೇಲೆ ನೋಡಿದ್ದು ಮ್ಯಾಂಗೋ ಪಚ್ಚನಾಗಿ. ಒಬ್ಬ ಮ್ಯಾಂಗೋ ಪಚ್ಚಗೆ ತಕ್ಕಂಥ ಒಂದು ಕ್ಯಾರೆಕ್ಟರ್. ಒಳಗಡೆ ಸಿನಿಮಾ ಕ್ಯಾಮ್ರಾ ಲೆವೆಲ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದರ ಅಮೇಝಿಂಗ್ ಆ್ಯಕ್ಟರ್. ನಾನು ನಿಜವಾಗ್ಲೂ ಇಂಥ ಒಳ್ಳೆ ಪರ್ಫಾರ್ಮೆನ್ಸ್ ನಿಮ್ಗಳಲ್ಲಿ ಅಂದ್ಕೊಂಡಿರಲಿಲ್ಲ. ಇವರ ಅಮೇಝಿಂಗ್ ಆ್ಯಕ್ಟರ್. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ತಮ್ಮನಾಗಿದ್ದಾರೆ, ನಿಜ ಜೀವನದಲ್ಲೂ ಒಬ್ಬ ತಮ್ಮನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ಜೈ ಇವತ್ತು ಅಮೇಝಿಂಗ್ ಟ್ಯಾಲೆಂಟೆಡ್ ಇವರು. ಅದ್ರ ಜೊತೆಗೆ ಹಾಗೆ ಬಂದರೆ ನಂದು ಕಾದಂಬರಿ 2ನೇ ಸಿನಿಮಾ. 1ನೇ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸೀನ್ಸ್ ಮಾಡಿದ್ವಿ ಜೊತೆಯಲ್ಲಿ. ಎಷ್ಟು ಸೀನ್ ಮಾಡಿದ್ವಿ ಅಂದರೆ ಅವರು ನಾನು ನೋಡಿಲ್ಲ, ಅವರು ಶಾಲೆ ನೋಡಿಲ್ಲ, ಚಾನ್ಸೇ ಇಲ್ಲ. ಬರೀ ಪ್ರೆಸ್ಗಳಲ್ಲಿ ಹೊಸದಿ ಸಿಕ್ಕಿತ್ತು ಅಷ್ಟೇ. ಅಟ್ಲೀಸ್ಟ್ ಇದರಲ್ಲಿ ಒಂದು ಸೀನ್ಸ್ ಜೊತೆಗೆ ಮಾಡಿದ್ವಿ. ಥ್ಯಾಂಕ್ ಯು. ನೆಕ್ಸ್ಟ್ ಬರೋದು ನಾನು ಮತ್ತು ನಮ್ಮ ಕ್ಯಾಮ್ರಾಮನ್ ಸರ್ ಶೇಖರ್ ಶರ್ಮಾ ಸರ್. ಓಕೆ ಸರ್, ಓಕೆ ಅನ್ನೋ ಒಂದು ನಮ್ಮ ಪ್ರೊಡಕ್ಷನಲ್ಲಿ ಸರ್ ಅವಾಗ ಐ ಥಿಂಕ್ ಫಸ್ಟ್ ಸಿನಿಮಾ ಸೆಕೆಂಡ್ ಸಿನಿಮಾ ಇರ್ಬೋದಲ್ಲ ಸರ್, ಮೂರನೇ ಸಿನಿಮಾ. ಅದರಲ್ಲಿ ನನ್ನ ಒಂದು ಸಾಂಗ್ ಅವರು ಕ್ಯಾಮ್ರಾಮನ್ ಆಗಿದ್ದು. ಅದರ ನಂತರ ಪೆಪ್ಪೆಯಲ್ಲಿ ನಾವು ಜೊತೆಗೆ ಮಾಡಿದ್ವಿ. ಸೊ ಒಂದು ಫುಲ್ ಫ್ಲೆಜ್ ಎನರ್ಜೆಟಿಕ್ ಆಗಿರುವಂಥ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಒಂದು ಹೈಲಿ ಸಿಕ್ಕಾಪಟ್ಟೆ ದೊಡ್ಡ ಸಿನಿಮಾಗಳು ಮಾಡಿ ಒಂದಷ್ಟು ವಿಷಯಗಳೆಲ್ಲ ತಿಳ್ಕೊಂಡು ಮಾಡಿರುವಂಥ ಒಂದು ಕ್ಯಾಮ್ರಾಗಳು. ಅದಕ್ಕಿಂತ ಹೆಚ್ಚಾಗಿ ಒಂದು ನಮ್ಮ ಫ್ಯಾಮಿಲಿಯ ಮ್ಯೂಸಿಷಿಯನ್ ಫ್ಯಾಮಿಲಿ. ಇತ್ತೀಚೆಗೆ ನಿಜವಾದ ಬಿಗ್ ಫ್ಯಾನ್ ಆಫ್ ಯು ಚರಣ್ ಸರ್. ಯು ಆರ್ ಬ್ಯೂಟಿಫುಲ್ ಮ್ಯೂಸಿಷಿಯನ್ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ದೊಡ್ಡ ಸ್ಟ್ರೆಂತೆ ನಮ್ಮ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನು ಎಲ್ಲ ನಮ್ಮ ಪ್ರಶಾಂತ್ ಸರ್ ಎಲ್ಲ ಕಲಾವಿದರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಬೀಗ ಪಾಠ ಮ್ಯಾಂಗೋ ಪಚ್ಚ ಸೀಸನ್ ಬಿಗ್ ಬಾಸ್ ಮುಗಿಸಿ ಆಚೆ ಹೋದ ಮಾಡಲಿಕ್ಕೆ ಟೈಮ್ ಇತ್ತು. ಆಮೇಲೆ ಫೆಬ್ರವರಿಯಲ್ಲೆಲ್ಲ ಮುಗಿಸಿದ್ಮೇಲೆ ಕಾರ್ತಿಕನ ಫೋನು ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ ಸಂಚಿದ್ದೀರು, ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಕತೆ ಕೇಳಿಲ್ಲ ಇರೋದಿಲ್ಲ. ಯಾಕಂದರೆ ಫಸ್ಟಿಂದಲೂ ನನಗೆ ಸುದೀಪ್ ಸರ್ ಅವರು ಮ್ಯಾಕ್ಸ್ ಸಿನಿಮಾ ಇರೋದು, ಅದಕ್ಕಿಂತ ಮುಂಚೆ ಗಂಭೀರ ವಯಸ್ಸಾಗಿರ್ಬೋದು. ಕೆಲವೊಂದು ಪಾತ್ರಗಳು ಕೆಲವೊಬ್ಬರು ಕರೆದಾಗ ಆ ಪಾತ್ರಗಳು ಮಾಡೋದಾಗ ಆ ನಂಬಿಕೆ ಅನ್ನೋದು ತುಂಬಾ ಗಟ್ಟಿಯಾಗಿರುತ್ತೆ ಕೆಲವರಿಗೆ. ಅದರಲ್ಲಿ ನನಗೆ ಪ್ರೊಡಕ್ಷನ್ ವೈಸು ಪ್ರಿಯರನ್ನು ಮತ್ತು ಕಾರ್ತಿಕನ ಮತ್ತು ಯೋಗಿ ಅವರು KRG ಸ್ಟುಡಿಯೋದಿಂದ ಈ ಅವಕಾಶ ಸಿಕ್ಕಿದ್ದು. ಫಸ್ಟ್ ಟೈಮ್ KRG ಸ್ಟುಡಿಯೋದಿಂದ ನಾನು ಆ್ಯಕ್ಟ್ ಮಾಡ್ತಿದ್ದರು. ಯೋಗಿ ನನಗೆ ಸುಮಾರು ಸಿನಿಮಾಯಿಂದಲೇ ಪರಿಚಯ. ಅವರು ಯೋಗಿ ನನ್ನ ಕೈಯಲ್ಲಿ ವರ್ಷ ಜೊತೆಗೆಲ್ಲ ವರ್ಕ್ ಮಾಡ್ತಿರ್ಬೇಕಂತ ಆ ಟೈಮಿಂದ. ಬಟ್ ಈ ಪಾತ್ರ ಶೀಘ್ರವಾದ ಕ್ಯಾರೆಕ್ಟ್ರು ಪಾತ್ರ ಕೇಳಿದ್ರು ಒಪ್ಕೊಂಡು ಸೆಟ್ಟು ಕೂಡ ಆಮೇಲೆ ವಿವೇಕ್ ಒಂದ್ಸಲ ಕ್ಯಾರೆಕ್ಟರ್ ಹೇಳಿದಾಗ ವಿವೇಕ್ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಕೇಳಬೇಕು. ಅವರು ಜುಬ್ಬ ಹಾಕೊಳ್ಳೋದು, ಅವರು ಯಾವಾಗ ಜುಬ್ಬ ಹಾಕೊಂಡೇ ಇರ್ತಾರೆ. ಬಟ್ ಸೇಮ್ ಅದೇ ಥರ ಡಿಸೈನ್ ಮಾಡಿದಾಗ ಈ ಮನುಷ್ಯ ಈಗ ಪಾತ್ರ ಏನಾದ್ರು ನಮಗೆ ನಾವು ಬರ್ಬಿಟ್ಟು ಏನಾದ್ರು ನನಗೆ ಆ್ಯಕ್ಟ್ ಮಾಡಿಸ್ತಿದ್ದಲ್ಲ ಅಂತ ಅನಿಸ್ತು. ಅದೇ ಥರ ನಾನು ಹಂಗೆ ಇತ್ತು. ಅವ್ರ ಲುಕ್ಕು ಹಂಗೆ ಇತ್ತು. ಸೆಲೆಕ್ಟಾಗಿ ನಾವು ಏನು ಇಷ್ಟ ಮಾಡ್ತಿದ್ರು ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಬಟ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಆ ಪಾತ್ರ.
ಶ್ರೀಧರ ಕ್ಯಾರೆಕ್ಟರ್ ಏನೇ ಇವತ್ತು ಸ್ಕ್ರೀನ್ ಮೇಲೆ ಬಂದು ಆಲ್ರೆಡಿ ನಾನು ಏನು ಆ್ಯಕ್ಟ್ ಮಾಡಿದ್ರು ಅದಕ್ಕೆ ನೀವು ನಾನು ತಿಳಿಸಿದ್ದು ಆ ಕತೆ ನನ್ನ ಪಾತ್ರ ಬಗ್ಗೆ ಅಷ್ಟೊಂದು ಚೆನ್ನಾಗಿ ತಿಳಿಸಿದಕ್ಕೋಸ್ಕರ ಆ ಪಾತ್ರ ಇಷ್ಟು ಚೆನ್ನಾಗಿ ಬಂದಿದೆ. ಅವರು ಪ್ರತಿಯೊಬ್ಬರು ನಿನ್ನೆ ಸಿನಿಮಾ ನೋಡಿದವರೆಲ್ಲ ಇಷ್ಟು ದಿನದಲ್ಲಿ ನಾನು ನೋಡಿರುವಂಥ ಒಂದಷ್ಟು ಪಾತ್ರಗಳೆಲ್ಲ ಬಿಟ್ಟು ಈ ಪಾತ್ರನ ಬೇರೆ ರೀತಿ ಮಾಡಿದೆ ಅಂತೇಳಿ ಮೆಚ್ಕೊಂಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಹಾಗೆ ಸಂಜೀವ್ ನಾವು ಅಷ್ಟೇ, ಯಾಕಂದರೆ ಸಿನಿಮಾ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆಯಿಂದಲೂ ಪರಿಚಯ ಸಂಜೀವ್. ನಾವು ರಂಗಶಂಕರ್ ಹತ್ರ ಬರ್ತಿರೋರು ಮಾಡ್ಕೊಂಡು ಹೋಗೋಕ್ಕೆ ಅವಾಗೆಲ್ಲರೂ ಪರಿಚಯ. ಬಟ್ ಅವ್ರು ಫಸ್ಟ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿರೋದು ಖುಷಿ ಇತ್ತು ಅಂತ. ಅಂದರೆ ಸುದೀಪ್ ಅವ್ರ ಜೊತೆಗೆ ಮ್ಯಾಕ್ಸ್ ಮಾಡಿದ್ದೆ, ಆರ್ಭಟ ಇತ್ತು. ಬಟ್ ಅವ್ರ ಅಳಿವಿ ಚಿತ್ರ ಸಿನಿಮಾ ಅವ್ರಿಗೆ ಚೆನ್ನಾಗಿ ಆಗ್ತಿದ್ವಿ ಅಂದರೆ ಅದಕ್ಕೆ ಚಂದ್ರು ಸರ್, ಜಗನ್ ಸರ್ ನಿಮ್ಗೆ ಬಿಗ್ ಫ್ಯಾನ್ ಸರ್. ಅವರು ಗೋಧಿಮನ್ ಸರ್ ನಮ್ಮ ಎಕ್ಸಾಕ್ಟಿವ್ ಬಿಗ್ ಫ್ಯಾನ್ ಸರ್. ಅಲ್ಲಿ ಈ ಬ್ಯಾಂಗ್ಳೂರ್ ಪಕ್ಷದಲ್ಲಂತೂ ನಿಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಅದ್ಭುತ ಸರ್, ಸೂಪರ್ ಸರ್. ನೀವೇ ಈ ಸಿನಿಮಾದಲ್ಲಿ ನೀವು ಒನ್ ಆಫ್ ದ ಹೀರೋ ಸರ್. ಚಂದ್ರು ನಾನು ನಿಮ್ಮ ಜೊತೆ ಮ್ಯಾಕ್ಸ್ ಎಲ್ಲ ಮಾಡಿದ್ದೀವಿ, ತುಂಬ ಚೆನ್ನಾಗಿತ್ತು, ಸೂಪರ್. ಹಾಗೆ ಚೈ ಇಲ್ಲಿ ಕೆಲವೊಬ್ಬರಿಗೆ ಹೊಸದಾಗಿ ಸಿನಿಮಾಗೆ ಅಂತ ಬರ್ತಾರೆ, ಅದರ ಅಷ್ಟು ಬ್ಯಾಕ್ಗ್ರೌಂಡು ಇರೋಲ್ಲ, ಅವ್ರ ಕಾರ್ಯ ಮಾಡಿಕೊಂಡು ಆ ಥರ ಎಲ್ಲ ಬರ್ತಾರೆ. ಬಟ್ ಎಷ್ಟೇ ಬ್ಯಾಕ್ಗ್ರೌಂಡ್ ಇದ್ರು ಜೈ ಬಂದ್ಬಿಟ್ಟು ಮುರಳಿ ಸರ್ ಇದ್ದಾರೆ, ಶ್ರೀಮೂರ್ತಿ ಅಕ್ಕನಲ್ಲ. ಬಟ್ ಅವ್ರಿಗೆ ಅವರೇ ತಲೆನೇ ಇರಲಿಲ್ಲ, ನಮ್ಮ ಈ ಥರ ಫ್ಯಾಮಿಲಿಯಿಂದ ಬಂದಿದ್ದೀವಿ ಅನ್ನೋದು ಏನೂ ತಲೆಗಿರಲಿಲ್ಲ. ಅವನೇ ತಗೊಳ್ಳೋದು, ಅವನು ಅಂದರೆ ಅವರ ಥಿಯೇಟ್ರಲ್ಲಿ ನಾವೇ ಮಾಡ್ತಿದ್ವಿ, ನಮ್ಮದು ಕಾಸ್ಟ್ಯೂಮು, ನಮ್ಮದು ಏನೋ ಪ್ರಾಪರ್ಟಿ ಇರ್ಬೋದು, ನಾವು ನಾವೇ ಮಾಡ್ಕೊತಾ ಇದ್ದಿದ್ದು. ಆ ಥರದ್ದು ಹೀಗೆ ಆ್ಯಕ್ಟ್ ಮಾಡ್ತಾವೆ. ಬಟ್ ಫ್ಯೂಚರಲ್ಲಿ ಒಳ್ಳೆದಾಗಿ ಸೂಪರ್ ಆ್ಯಕ್ಟ್ ಮಾಡಿದ್ದೀವಿ. ನೀವು ಅಷ್ಟೇ ಅಷ್ಟೇ ಕಾಜಂಟೇನೋ ಚೆನ್ನಾಗಿದ್ದೀನಿ. ಅವ್ರು ನೆನ್ನೆಯಿಂದ ಟೆನ್ಷನ್ ನಾನು ಹೆಂಗೆ ಮಾಡಿದ್ದೀನಿ ಆ್ಯಕ್ಟಿಂಗು ಚೆನ್ನಾಗಿದ್ದೀರಾ ಎಷ್ಟು ಇದು ಅಂತ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ವಿವೇಕ್ ಸರ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಆಮೇಲೆ ನಾನು ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತೀನಿ ಅಲ್ವಾ, ಜೋರ ಚಪ್ಪಲಿ ಹೊಡಿದ್ರು ಅಂದರೆ ಖುಷಿಗೆ ಅಲ್ವಾ. ನಾನು ಇದೇ ಹೇಳ್ತಿದ್ದೇನೆ ಅಂದರೆ ಮಾತಾಡ್ತಿದ್ವಿ, ನಾನು ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಆಗಿದ್ದು ಪಕ್ಕ ಈಗ ಆಗುತ್ತೆ ಸಿನಿಮಾ. ಯಾಕಂದರೆ ನೆಲೆ ಬಂದಿದ್ದು ರಿಸಲ್ಟ್ ಪ್ರಕಾರ 100% ಅದು ನಮಗೆ, ಯಾಕಂದರೆ ಒಂದು ಕೆಲಸ ಮಾಡಿ ಇಡೀ ಕಣ್ಣ ಕೆಲಸ ಮಾಡಿ ಆ ಥರ ಔಟ್ಪುಟ್ ಕೊಡ್ತಾದ್ರೆ ಆ ರಿಸಲ್ಟ್ ಪಕ್ಕ ನನಗೆ ಖುಷಿ ಇದೆ. ಥ್ಯಾಂಕ್ ಯು ಪ್ರತಿಯೊಬ್ಬರು, ಥ್ಯಾಂಕ್ ಯು.